ಸುಹಾನ್ ಆಳ್ವ ಅವರು ಇದ್ದಾರೆ, ಪ್ರೆಸಿಡೆಂಟ್ NSUI ದಕ್ಷಿಣ ಕನ್ನಡ. ಅವರು ವಿದ್ಯಾರ್ಥಿ ಸಂಘಟನೆಯವರು, ನೀವು ABVP ಸಂಘಟನೆ. ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಸುಹಾನ್, ಕಾರ್ಯಕ್ರಮ ನಡೀತಾ ಇದೆ ವಿದ್ಯಾರ್ಥಿಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಮಂಗಳ ಗಂಗೋತ್ರಿಯಲ್ಲಿರುವಂಥ ಕೆಲವು ಸಮಸ್ಯೆಗಳ ಬಗ್ಗೆ ಒಳ್ಳೆ ವಿಚಾರಗಳನ್ನು ಅವರು ಮಂಡನೆ ಮಾಡಿದ್ದಾರೆ. ನೀವು NSUI ಅವರು, ನಾವು ABVP ಬೇರೆ, NSUI ಆ ರೀತಿಯಲ್ಲಿ ನಾವು ನೋಡೋದಿಲ್ಲ. ವಿದ್ಯಾರ್ಥಿಗಳ ಹೋರಾಟ ಅಂತ ಹೇಳುವಂಥ ಅದು ಒಂದೊಂದು ಚಾನೆಲ್ ಮೂಲಕ ಹೋಗ್ತದೆ, ಒಂದೊಂದು ಮಾಧ್ಯಮದ ಮೂಲಕ ಹೋರಾಟಗಳು ನಡೀತದೆ. ಈಗ NSUI ಇರುವಾಗ ನಿಮ್ಮ ಹೋರಾಟ ಯಾವ ರೀತಿ, ಇವರಿಗೆ ಯಾವ ರೀತಿ ಬೆಂಬಲಗಳನ್ನು ನೀವು ನೀಡ್ತೀರಿ ಎನ್ನುವಂತ? ಸರ್, ಮೊದಲನೇದಾಗಿ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ನಾವು ನೋಡಿರೋ ಮಟ್ಟಿಗೆ ಇವತ್ತಿಂದ ಇರ್ತಕ್ಕಂಥ ಅಲ್ಲ. ಹಿಂದಿನ VC, ಹಿಂದಿನ ಸರ್ಕಾರದಿಂದಲೂ ಕೂಡ ಬಹಳಷ್ಟು ಸಮಸ್ಯೆಗಳು ಬಂದಂತಹದ್ದು. ಸೊ ಇವಾಗ ಒಂದು 2-3 ದಿನಗಳ ಹಿಂದೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ವಿದ್ಯಾರ್ಥಿ ಸಂಘಟನೆಗಳು ಅಲ್ಲಿ ಬಂದು ಒಂದು ಗಲಾಟೆಯನ್ನ ಮಾಡ್ತಾರೆ, VC ಅವರಿಗೆ ಒಂದು ಎದುರುತ್ತರ ನೀಡ್ತಾ ಒಂದು ವಿಡಿಯೋ ನೋಡಿದ್ದೆ. ಸೊ ಇಂಥ ಸಂದರ್ಭ ಏನು ಇದು ವಿಷಯ, ಯಾಕೆ ಇವರು ಗಲಾಟೆ ಮಾಡ್ತಾರೆ ನೋಡುವಾಗ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಇರುವಂತಹ ಇಶ್ಯೂಗಳ ಬಗ್ಗೆ ಇವರು ಒಂದು ಧ್ವನಿಯನ್ನ ಎತ್ತಿದ್ದಾರೆ, ಅದರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ ಅಂತ. ಸೊ ನಾನು ನೇರವಾಗಿ ಮೊದಲನೇದಾಗಿ ಆ ವಿದ್ಯಾರ್ಥಿ ಸಂಘಟನೆಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನಮ್ಮ ರಾಷ್ಟ್ರಾದ್ಯಂತ ಮೊನ್ನೆ ನೀಟ್ನ ಪರೀಕ್ಷೆ ನಡೀತು, ಅದರಲ್ಲಿ ಪೇಪರ್ ಲೀಕ್ ಆಯ್ತು. ಎಷ್ಟೋ ವಿದ್ಯಾರ್ಥಿಗಳು ರಾಷ್ಟ್ರಾದ್ಯಂತ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಸಂಘಟನೆ ಎಲ್ಲಿತ್ತು? ಈ ವಿದ್ಯಾರ್ಥಿ ಸಂಘಟನೆ ಎಲ್ಲಿ ಬಂದು ಹೋರಾಟ ಮಾಡಿದೆ? ನಮ್ಮ NSUI ಸಂಘಟನೆ ದೆಹಲಿಯಲ್ಲಿ ಏನು ಕಚೇರಿ ಇದೆ, ಎಕ್ಸಾಮಿನೇಷನ್ ಕಚೇರಿ ಇದೆ, ಅಲ್ಲಿ ಹೋಗಿ ಮುತ್ತಿಗೆಯನ್ನು ಹಾಕಿದ್ದಾರೆ. ರಾಷ್ಟ್ರಾದ್ಯಂತ ನಾವು ಪ್ರತಿಭಟನೆ ಮಾಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ಕೇವಲ ಕೆಲವೊಂದು ಇದ ವಿಷಯಗಳಿಗೆ ಯಾವುದು ಹಿಂದಿನ ಸರ್ಕಾರ, ಹಿಂದಿನ VC ಅವರು ಮಾಡ್ಕೊಂಡು ಬಂದಿರುವಂತಹ ಕೆಲವು ಅಕ್ರಮಗಳಿದ್ರೆ, ಈಗಿನ VC ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗಿನ VC ಅವರು PL ಧರ್ಮ ಅಂತಿದ್ದಾರೆ. ಅವರು ಹಿಂದಿನ ಸಮಸ್ಯೆಗಳನ್ನು ಕೂಡ, ಯಾಕಂದ್ರೆ ನನಗೆ ನೆನಪಿದೆ, ಏನು 200-300 ಸ್ಟಾಫ್ ಅನ್ನ ಅನಾವಶ್ಯಕವಾಗಿದ್ದು ತೆಗೆದುಹಾಕಿದ್ದಾರೆ. ಸೊ ಈಸ್ ಮ್ಯಾನೇಜಿಂಗ್. ಸರ್ಕಾರಕ್ಕೂ ಕೂಡ ಬಹಳಷ್ಟು ಮನವಿಯನ್ನು ಮಾಡಿ, ಈಗ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ. ನಾವು NSUI ಅವರು ಕೂಡ ಮುಖ್ಯಮಂತ್ರಿನ ಭೇಟಿ ಮಾಡಿ ಏನು ನಮ್ಮ ಯೂನಿವರ್ಸಿಟಿಯಲ್ಲಿ ಸಮಸ್ಯೆ ಇದೆ ಅದರ ಬಗ್ಗೆ ಕೂಡ ನಾವು ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಒಂದು ವಿಚಾರ ನಾವು ಅದೇ ಯೂನಿವರ್ಸಿಟಿ ಬಗ್ಗೆ ಮಾತಾಡುವಾಗ ಅಲ್ಲಿಯ ಸಮಸ್ಯೆಗಳ ಬಗ್ಗೆ, ಇವರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ದು ಕರೆಕ್ಟ್. ಮುಖ್ಯಮಂತ್ರಿಗಳ ಅಥವಾ ಆಡಳಿತ ಪಕ್ಷಕ್ಕೆ ಗಮನಕ್ಕೆ ಏನಾದ್ರು ತಂದಿದ್ದೀರಿ ಸಮಸ್ಯೆಗಳನ್ನು? ಸರ್, ಇದನ್ನ ನಮ್ಮ ಸಿಂಡಿಕೇಟ್ ಸದಸ್ಯ, ನಮ್ಮ NSUI ಸಂಘಟನೆಯಿಂದ ಗುರುತಿಸಿದ ಸವಾದ್ ಸುಳ್ಯ ಅಂತ ಸಿಂಡಿಕೇಟ್ ಸದಸ್ಯರು ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡಿರುವಂತದ್ದು. ಸೊ ಅವರ ಮುಖಾಂತರ ಹಿಂದಿನ ಮಂತ್ರಿಗಳಿಗೆ ಇದರ ಬಗ್ಗೆ ವಿವರಣೆ ನೀಡಿ ಎಷ್ಟೋ ಈ ಸಮಸ್ಯೆಗಳ ಬಗೆಹರಿಸುವ ಪ್ರಯತ್ನಗಳು ನಡೆದಿದೆ. ಏನಾದ್ರೂ ಪರಿಹಾರ ಆಗಿದೆ, ಏನಾದ್ರು ಸಮಸ್ಯೆಗಳು? ಸರ್ ಹೌದು, ಈ ಸ್ಟಾಫ್ ಗಳನ್ನ ತೆಗೆದಂತ, ಅನಾವಶ್ಯಕವಾಗಿ 200 ಸ್ಟಾಫ್ ಗಳನ್ನ ತೆಗೆದಂತ ಹೌದು. ಈ ಮನೆಯ ನಂತರನೇ ಬಹಳಷ್ಟು ಸ್ಟಾಫ್ ಗಳನ್ನ ಚೇಂಜ್ ಮಾಡಿದ್ದಾರೆ. ಇನ್ನು ಸುಧಾರಿತ ಮಾಡಬೇಕು. ಇನ್ನು ಸಮಸ್ಯೆಗಳು ಅಲ್ಲಿ ಮುಗಿದಿಲ್ಲ, ಇನ್ನು ಸಮಸ್ಯೆಗಳಿದೆ, ನಾವು 100% ಒಪ್ಕೋತೇವೆ. ಇದನ್ನ ಮಾಡಿರುವಂತದ್ದು ಹಿಂದಿನ ಸರ್ಕಾರ, ಹಿಂದಿನ VC ಅವರು. ಸೊ ಆವಾಗ ಯಾಕೆ ಹೋರಾಟ ಬಂದಿಲ್ಲ? ಈಗ ಯಾಕೆ ಇದನ್ನು ಮತ್ತೆ ಎಬ್ಬಿಸ್ತದೆ? ಯಾಕಂದ್ರೆ ನೀಟ್ನ ಬಗ್ಗೆ ಅವ್ರು ಮಾತನಾಡ್ತಾ ಇಲ್ಲ. ಸೊ ಈ ಕೆಲ ಸಂಘಟನೆಗಳು ಏನಾಗಿದೆ, ನೀಟ್ನ ಬಗ್ಗೆ ಮಾತಾಡ್ಲಿಕ್ಕೆ ಅರ್ಹತೆ ಇಲ್ಲ. ಯಾಕೆ ಹೇಳಿ? ಇದನ್ನ ಮಾಡಿರುವಂತದ್ದು BJP ಅವರು, RSS ಅವರು, ABVP ನವರು. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇದರ ಬಗ್ಗೆ ಹೋರಾಟ ಮಾಡ್ತಾರೆ. ಒಂದು ಲೈನ್ ಅಲ್ಲಿ ಇರ್ತೀರ, ಅವರು ಆನ್ಸರ್ ಕೊಡ್ತಾರಂತೆ. ನೋಡಿ, ಇದು ಬಹುಶಃ ಇದಾಗ್ತಿದ್ಯಾ ಗೊತ್ತಿಲ್ಲ, ಇವಾಗ್ತಿದ್ಯಾ. ಇದು ಡೆಲ್ಲಿಯಲ್ಲಿ NTA ಕಚೇರಿ ಎದುರು ABVP ಮಾಡಿರುವಂತ ಹೋರಾಟ, ಬೆಂಗಳೂರಿನಲ್ಲಿ ABVP ಹೋರಾಟ ಆಗಿದೆ, ದೇಶಾದ್ಯಂತ ABVP ಹೋರಾಟ ಆಗಿದೆ. ಇದರ ಬಗ್ಗೆ ಮಾಹಿತಿಯ ಕೊರತೆ ಇದ್ರೆ ABVP ಅಫಿಷಿಯಲ್ ಪೇಜ್ಗಳಿದೆ, ಅದನ್ನ ನೋಡಬಹುದು. ನೀಟ್ನ ವಿರುದ್ಧ ಮಾತನಾಡುವಾಗ ಮನ್ನಲ್ಲಿ ಬಿಡಬೇಕು. ನೀಟ್ನ ವಿರುದ್ಧ NTA ವಿರುದ್ಧ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದೆ. ನಾವುಗಳು ಯಾವತ್ತೂ ಕೂಡ ಪಕ್ಷ ನೋಡಿ ಹೋರಾಟವನ್ನ ಮಾಡಿರುವಂತವರಲ್ಲ. KPSC ಹಗರಣ ಆದಾಗ ಇದೇ NSUI ಯಲ್ಲಿತ್ತು. ನಾವು ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಿದವರೇ ಅಲ್ಲ. ಸೋಹನ್ ಒಂದ್ ನಿಮಿಷ, ಅದು ಬಿಟ್ಟು ಬಿಡುವ. ರಾಷ್ಟ್ರೀಯ ವಿಚಾರಗಳು ಬೇಡ. ಈಗ ನಾವು ನಿಮ್ಮ ವಿಚಾರಗಳು ನಾವು ಕೇಳಿದ್ದೇವೆ, ಮಾತುಕತೆ ಆಗಿದೆ. ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ ಸಮಸ್ಯೆಗಳ ಬಗ್ಗೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮ ನಿಲುವುಗಳು ಮತ್ತು ನಿಮ್ಮ ಯಾವ ರೀತಿಯ ಬೆಂಬಲಗಳು, ಯಾವ ರೀತಿ ಮಾಡ್ತೀರಿ? ಸರ್, ಮೊದಲನೇದಾಗಿ ಹೋರಾಟವನ್ನ NSUI ಸಂಘಟನೆ ಕೂಡ ಮಾಡ್ತಾ ಇದೆ. ಯೂನಿವರ್ಸಿಟಿಯಲ್ಲಿ ಏನು ಅಕ್ರಮಗಳು ನಡೆದಿದೆ ಹೋರಾಟವನ್ನು ನಾವು ಕೂಡ ಹೇಳ್ತೇವೆ. ಹಿಂದಿನ VC ಮುತ್ತಿಗೆ ಹಾಕಿದ ಬೇಕಾದ್ರೆ ಫೋಟೋಗಳನ್ನಾಗಿದ್ದು ಪತ್ರಿಕಾ ಪ್ರಕಾರ ನಾನು ನಿಮ್ಗೆ ಕಳಿಸ್ತೇನೆ, ನಾನು ಕಳಿಸ್ತೇನೆ ನಿಮ್ಗೆ, ಎಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ನಾನು ಒಂದು ಮಾತು ಮುಗಿಸುವ ಮೊದಲು ಸುಹಾನ್, ನೀವೊಂದು ಮಾತು ಹೇಳಿದಿರಿ, ಒಳ್ಳೆ ಮಾತು. ಏನು ಅಂದ್ರೆ ಸರ್ಕಾರದ ಗಮನಕ್ಕೆ ತರ್ತೇವೆ ಎನ್ನುವಂತ. ಸರ್ಕಾರದ ಗಮನಕ್ಕೆ, ಹೌದು, ಸರ್ಕಾರದ ಗಮನಕ್ಕೆ ತಂದು
ಯಾವುದೇ ಸಂಘಟನೆಗಳ ಹೋರಾಟಗಳಿರ್ಬೋದು, ಒಟ್ಟಾಗಿ ನಮಗೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಸಿಗ್ಲೇಬೇಕು. ಆದ್ರೆ ಅದಕ್ಕೊಂದು ಮೆಥಡ್ ಇದೆ ಸರ್. ಅದಕ್ಕೆ ಗೂಂಡಾಗಿರಿ ಮಾಡುವಂತದ್ದು ಒಪ್ಕೊಳ್ಳೋಣ ಸರ್. ಯೂನಿವರ್ಸಿಟಿ ಗ್ಲಾಸ್ ಅನ್ನ ಮೊದಲು ಯಾವ ಸಂಘಟನೆ ಹೊಡೆದಿದೆ? ಯೂನಿವರ್ಸಿಟಿಗೆ ಗೂಂಡಾಗಿರಿಯನ್ನ ಯಾರು ಮಾಡಿದ್ದಾರೆ ನೋಡಿದ್ರೆ ಸರ್, ವಿದ್ಯಾರ್ಥಿಗಳ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಸರ್. ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿಗಳ ಸಮಸ್ಯೆ ಅರ್ಥ ಆಗಲಿಕ್ಕೆ ಸಾಧ್ಯ. ಜವಾಬ್ದಾರಿಗೋಸ್ಕರ ಕೂತವರಿಗೆಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಹೇಗೆ ಅರ್ಥ ಆಗ್ತದೆ ಸರ್? ಬಂದು ಗ್ಲಾಸ್ ಅನ್ನ ಹೊಡೆದಿದ್ದಾರೆ. ನೀವು ಬೇಕಾದ್ರೆ VC ಅವ್ರ ಲೈನ್ಗೆ ತಗೊಳ್ಳಿ. ಅಲ್ಲ, ಅದರ ಬಗ್ಗೆ ಕೇಸ್ ಮಾಡಿ ಯಾರು ಹೊಡೆದದ್ದು ಅಂತ ಹೇಳಿ. ನಿಮ್ದೇ ಸರ್ಕಾರ ಇತ್ತಲ್ಲ, ತಾಕತ್ತಿದ್ರೆ ಕೇಸ್ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸಿ. ಅದು ಬಿಟ್ಟು ಇದರಲ್ಲಿ ಕೊಂಕು ಮಾತನಾಡುವಂತ ಕೆಲಸವನ್ನ ಮಾಡಬಾರಲ್ಲ. ತಾಕತ್ತಿದ್ರೆ ಮಾಡ್ಕೊಳ್ಳಿ, ನಿಮ್ಮದೇ ಸರ್ಕಾರ ಇದೆ, ಏನ್ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಕೊಳ್ಳಿ. ನೀವು ಯಾಕೆ ಹೋಗಿ ಗ್ಲಾಸ್ ಹೊಡಿತೀರಾ? ಅಲ್ಲ, ತಾಕತ್ತಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಕಾನೂನು ಪ್ರಕಾರ ನಿಮ್ಮ ಹತ್ರ ಏನಾದ್ರು ಕ್ರಮ ಕೈಗೊಳ್ಳಿಕ್ಕೆ ಆಗ್ತದೆ ಅಂತ ಕಾನೂನು ಕ್ರಮ ಕೈ ತಗೊಳ್ಳಿ. ನೋಡಿ ಸರ್, ವಿದ್ಯಾರ್ಥಿ ಒಂದ್ ನಿಮಿಷ ಡೈವರ್ಟ್ ಮಾಡುದಲ್ಲ, ಆಗುದಾದ್ರೆ ಸಮಸ್ಯೆ ಬಗೆಹರಲಿ. ನಿಮ್ಮ ವಿಚಾರಗಳನ್ನ ಎಲ್ಲ ನಾ ಮಾತಾಡೋದು ಕೇಳಿ ಸೋಹನ್. ಕೆಲವು ವಿಚಾರಗಳನ್ನು ಹೇಳಿದ್ದೀರಿ. ನಾವು ಒಟ್ಟಾಗಿ ಇವತ್ತು ಮಾತುಕತೆ ನಡೆಸಿರೋ ಸಮಸ್ಯೆಗಳ ಬಗ್ಗೆ, ಅದಕ್ಕೆ ಪರಿಹಾರ ಬಗ್ಗೆ ನೀವು ನಿಮ್ಮ ಪ್ರಯತ್ನಗಳನ್ನು ಯಾವ ರೀತಿಯಲ್ಲಿ ಮಾಡೋದನ್ನು ಮಾಡಿ. ಆ ಪ್ರಯತ್ನದಿಂದ ವಿದ್ಯಾರ್ಥಿಗಳು ಒಳ್ಳೇದಾದ್ರೆ ಎಲ್ರಿಗೂ ಸಂತೋಷ. ವಿದ್ಯಾರ್ಥಿಗಳಿಗೆ ಯಾವ ಪಕ್ಷ ಹೌದು ಅಷ್ಟು ಮಾಡಿ. ಧನ್ಯವಾದಗಳು ಸೋಹನ್, ಕರೆ ಮಾಡಿದ್ದಕ್ಕೆ. ಅಲ್ಲ ಸರ್, ಇದಕ್ಕೊಂದು ಸ್ಪಷ್ಟನೆ ಕೊಡಬೇಕು, ಬಹಳ ಶಾಂತಿಯುತ ಸ್ಪಷ್ಟನೆ. ಇವತ್ತು ಒಂದು ಕಪೋಲ ಕಲ್ಪಿತ ಯೋಚನೆಯನ್ನ ಒಂದು ಸಂಘಟನೆ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ. ನೀಟ್ ವಿಷಯದಲ್ಲಿ ವಿದ್ಯಾರ್ಥಿ ಪರಿಷತ್ ಮೌನವಾಗಿತ್ತು, ಬಿಜೆಪಿ ಸರ್ಕಾರ ಬಂದಾಗ ವಿದ್ಯಾರ್ಥಿ ಪರಿಷತ್ ಮೌನವಾಗಿತ್ತು. ಬಹುಶಃ ಸ್ನೇಹಿತರಿಗೆ, ಬಹುಶಃ ಅವರಿಗೆ ನಮ್ಮ ಮೇಲೆ ಏನೋ ಹೋರಾಟಗಳಾಗ್ತಾ ಇದೆ, ವಿದ್ಯಾರ್ಥಿ ಪರಿಷತ್ ಲೈಮ್ ಲೈಟ್ಗೆ ವಿದ್ಯಾರ್ಥಿಗಳನ್ನ ಸಮಸ್ಯೆಗಳನ್ನ ಬಗೆಹರಿಸಿದೆ ಅಂತ ಹೇಳಿ ಬೇಸರ ಇರಬಹುದು. ಆದ್ರೆ ನಾವ್ ಹೇಳುವಂತ ನಮ್ಗೆ ಸ್ನೇಹಿತರು ವಿದ್ಯಾರ್ಥಿ ಸಂಘಟನೆ, ನಮ್ಗೆ ಯಾವುದೇ ರೀತಿಯಾದ ಬೇಸರ ಇಲ್ಲ. ನಾವ್ ಹೇಳುವಂತದ್ದು ಅರಗ ಜ್ಞಾನೇಂದ್ರರವರ ಮನೆಗೆ ಮುತ್ತಿಗೆ ಹಾಕಿರೋದು ಇದೇ ವಿದ್ಯಾರ್ಥಿ ಪರಿಷತ್. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಹಗರಣ ಆದಾಗ ಮಂಗಳೂರು ಯೂನಿವರ್ಸಿಟಿಗೆ ಮುತ್ತಿಗೆ ಹಾಕಿರುವಂತದ್ದು ಇದೇ ವಿದ್ಯಾರ್ಥಿ ಪರಿಷತ್. ನೀಟ್ ಹೋರಾಟದಲ್ಲೂ ಇದೇ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ದೇಶದಲ್ಲಿ ಯಾವುದೇ ಅಕ್ರಮಗಳಾಗಿರ್ಲಿ ಸರ್, ಯಾವುದೇ ಸರ್ಕಾರ ಬರಲಿ, ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಬಂದ್ರು ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ವಿದ್ಯಾರ್ಥಿ ಪರಿಷತ್ ಮುಂಚೂಣಿಯಲ್ಲಿ ಇರ್ತದೆ. ಅಲ್ಲ, ಅವರು ಒಂದು ವಿಚಾರ ಹೇಳಿದ್ರು. ಈಗ ನೀವು ನಡುವಲ್ಲಿ ಮಾತಾಡುವಾಗ ಒಂದು ವಿಚಾರ ಹೇಳಿದ್ರಿ, ರಾಜಕೀಯ ರಹಿತವಾಗಿ ವಿದ್ಯಾರ್ಥಿ ಸಂಘಟನೆಗಳು ಇರಬೇಕು ಅಂತ ನಾವು ಬಯಸುವರು. ಸಾಮಾನ್ಯವಾಗಿ ಹಿಂದೆ ಆಗಿತ್ತು, ನಾವೆಲ್ಲ ಇರುವಾಗ ಹಾಗೇನೇ ಇತ್ತು, ಯಾವುದೇ ರಾಜಕೀಯ ಇರಲಿಲ್ಲ. ನೀವು ಹೇಳುವಾಗ ಹೇಳಿದ್ರಿ ಅವರಿಗೆ ನೀವು ನಿಮ್ಮದೇ ಸರ್ಕಾರ ಇದೆ ಅಂತ. ಹಾಗೆ ಯಾಕೆ ವಿದ್ಯಾರ್ಥಿಗಳಿಗೆ ಅವರದೇ ಸರ್ಕಾರ ಅಂತ, ವಿದ್ಯಾರ್ಥಿಗಳ ಸರ್ಕಾರ ಅಂತ ಏನಾದ್ರು ಇರುತ್ತೆ? ಅಲ್ಲ, ಖಂಡಿತವಾಗ್ಲು ನಮ್ಗೆ ನಮ್ಮ ಸರ್ಕಾರ ಅಂತ ಯಾವುದೂ ಇಲ್ಲ. ನಾವುಗಳು ಎಲ್ಲ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ಸ್ನೇಹಿತರು ಮಾತನಾಡುವಾಗ ಹೇಳಿದ್ರು, ಕಳೆದ ಸರ್ಕಾರ ಇರುವಾಗ ಈ ಸಮಸ್ಯೆಗಳೆಲ್ಲ ಆಗಿದೆ, ಈ ಸರ್ಕಾರ ಇರುವಾಗ ಏನು ಆಗ್ಲಿಲ್ಲ, ಈಗಿನವರೆಲ್ಲ ಸರಿ ಮಾಡಿ. ಸ್ವಾಮಿ, ನಾವು ಕೇಳ್ತಿರುವಂತದ್ದು ಯಾವ ಸರ್ಕಾರ ಇದೆ ಅಂತ ಅಲ್ಲ. ವಿದ್ಯಾರ್ಥಿ ಪರಿಷತ್ ಹೋರಾಟ 2024ರಲ್ಲಿ ಕಾಂಗ್ರೆಸ್ ಬಂದಾಗಿಂದ ಆರಂಭವಾದದಲ್ಲ. ನೀವು ಹೋರಾಟ ಮಾಡ್ತಾ ಇರ್ಲಿಲ್ಲ, 4 ವರ್ಷ ಹಿಂದೆ ಹೋರಾಟ ಮಾಡಿದ್ದೀರಿ. 4 ವರ್ಷದ ಹಿಂದೆ ಅಲ್ಲ ಸರ್, 40 ವರ್ಷ 1980ರಲ್ಲಿ ಅವಾಗ ಯೂನಿವರ್ಸಿಟಿ ಆರಂಭವಾಯಿತು. ಅವತ್ತಿನಿಂದ ಇವತ್ತಿನವರೆಗೆ ಹೋರಾಟದ ಪಟ್ಟಿಯನ್ನ ಯಾರಿಗೆ ಬೇಕು ಅವರಿಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ. ಆದ್ರೆ ನಾವು ಆನ್ಸರೇಬಲ್ ಇವರಿಗಲ್ಲ, ನಾವು ವಿದ್ಯಾರ್ಥಿಗಳಿಗೆ ಆನ್ಸರೇಬಲ್. ವಿದ್ಯಾರ್ಥಿಗಳು ನಮ್ಮನ್ನ ಗುರುತಿಸಿ ಇವತ್ತು ಯೂನಿಯನ್ ಇದೆ. ಇವರು ಮಾತನಾಡುವವರು ತಾಕತ್ತಿದ್ರೆ ಮಂಗಳೂರು ಯೂನಿವರ್ಸಿಟಿ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಗೆದ್ದು ಗೆಲ್ಬೇಕು, ಆನಂತರ ಮಾತನಾಡ್ಬೇಕು. 10-15 ವರ್ಷದಿಂದ ನಾವ್ ಯಾಕೆ ಗೆಲ್ತಿದ್ದೀವಿ ಅನ್ನುವಂಥದ್ದು ಅಂದ್ರೆ ಇವರಿಗೆ ಅಲ್ಲಿ ಠೇವಣಿ ಉಳಿಸ್ಕೊಳ್ಳಿಕ್ಕೂ ಸಾಧ್ಯತೆ ಇಲ್ಲ. ಚುನಾವಣೆ ವಿಚಾರ ಇರಲಿ, ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡುವ ಒಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಸೂರ್ಯಪ್ರಸಾದ್ ಬಂಟ್ವಾಳ. ನಮಸ್ಕಾರ. ನಮಸ್ತೆ. ವಿಶ್ವವಿದ್ಯಾನಿಲಯಗಳನ್ನು ನಮ್ಮ ಈ ರಾಜ್ಯ ಸರ್ಕಾರಗಳು ಒಂದು ದಿವ್ಯ ನಿರ್ಲಕ್ಷ್ಯದಿಂದ ನೋಡ್ತಿರೋದಂತೂ ಸ್ಪಷ್ಟ. ಅದ್ರ ಬಗ್ಗೆ ಮಾತೇ ಇಲ್ಲ. ಇನ್ನೊಂದು, ಈಗ ಭ್ರಷ್ಟಾಚಾರದ ಕೂಪ ಆಗಿದೆ ಅದು. ಯಾವುದು, ಈಗ ನೀವು ಯಾವುದೇ ವಿಶ್ವವಿದ್ಯಾನಿಲಯಗಳ ಆಯ್ಕೆಗಳಲ್ಲಿ ನೋಡಿ, VC ಆಯ್ಕೆಗಳನ್ನಾಗಿ ನೋಡಿ, ಅದು ಜಾತಿ ಆಧಾರಿತ ರಾಜಕೀಯ ಪ್ರೇರಿತವಾಗಿ ನಡೆಯುವಂತದ್ದು, ಮತ್ತೆ ಭ್ರಷ್ಟಾಚಾರದ ಕೂಪವಾಗಿರುವ ಆರೋಪ ಸಾರ್ವಜನಿಕರಲ್ಲಿ ಇದೆ. ಇದರ ಬಗ್ಗೆ ಸ್ವಲ್ಪ ತನಿಖೆ, ಸಮಗ್ರವಾದ ತನಿಖೆ ನಡೆಸಬೇಕಾದಂತ ಒಂದು ಸರ್ಕಾರಕ್ಕೂ ಇದೆ. ಕ್ಯಾಂಪಸ್ ಇಲೆಕ್ಷನ್ ಯಾಕೆ ಮಾಡ್ತಾ ಇಲ್ಲ, ಇದರ ಬಗ್ಗೆ ಕೂಡ ಒಂದು ಯಕ್ಷ ಪ್ರಶ್ನೆ ಇದೆ. ಹೌದು. ಅಲ್ಲ, ಸರಿ, ನಿಮ್ಮ ಸಲಹೆಗಳನ್ನು ಸ್ವೀಕಾರ ಮಾಡಿದ್ದೇವೆ, ಜೊತೆ ಕೆಲವು ವಿಚಾರಗಳನ್ನು ಹೇಳಿದ್ದೀರಿ, ಧನ್ಯವಾದಗಳು. ನಿಹಾರ್, ಹೇಳಿ ಸರ್. ತರಗತಿಗಳು ಮುಗಿಯುವ ಸಂದರ್ಭ ಈಗ ನಾವೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಮಾಡುವ ಸಮಸ್ಯೆ ಅಂದ ಕೂಡ ಕಾಲೇಜ್ ಸ್ಟಾರ್ಟ್ ಆಯಿತು ಅಂತ. ಯೂನಿವರ್ಸಿಟಿಗೆ ಕಾಲೇಜ್ ಸ್ಟಾರ್ಟ್ ಆಗುವ ಸಂದರ್ಭ ಅಲ್ಲ, ಇದು ಮುಕ್ತಾಯ ಆಗುವ ಸಂದರ್ಭ. ಈ ತರಗತಿಗಳು ಮುಗಿಯುವ ಸಂದರ್ಭದಲ್ಲಿ ಯಾಕೆ ಹೋರಾಟಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಇದ್ದಾರೆ? ಮುಗಿತಾ ಬಂತಲ್ಲ. ಮೊದಲನೇ ವಿಚಾರ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರುವಂಥದ್ದು ಯಾವತ್ತು ಯೂನಿವರ್ಸಿಟಿ ಕನ್ಸ್ಟ್ರಕ್ಟಿವ್ ಆಗಿ ಒಳ್ಳೇದಾಗಬೇಕೇ ವಿನಃ ಡಿಸ್ಟ್ರಕ್ಟಿವ್ ಆಗ್ಲಿಕ್ಕೋಸ್ಕರ ನಾವು ಹೋರಾಟ ಮಾಡುವಂಥದ್ದಲ್ಲ. ಇಷ್ಟು ದಿನಗಳ ಕಾಲ ಮನವಿ ಕೊಟ್ವಿ. ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳುವಂಥದ್ದು, 28ನೇ ತಾರೀಕು ಮಾರ್ಚ್
ಕಾನ್ವೊಕೇಶನ್ ಆದಂತ ದಿನ, ಅದಕ್ಕಿಂತ 3 ದಿನಗಳ ಮುಂಚೆ ನಾವೊಂದು ಲೆಟರ್ ಕೊಟ್ಟಿರ್ತೇವೆ ರಿಜಿಸ್ಟರ್ ಸರಿಗೆ. ಸರಿ, 25ನೇ ತಾರೀಕಲ್ಲಿ ಇಷ್ಟು ಪ್ರಾಬ್ಲಮ್ಸ್ಗಳಿದೆ, ಇದಕ್ಕೆ ಏನು ಸೊಲ್ಯೂಷನ್ಗಳಿದೆ, ನಮ್ಗೆ ಪತ್ರದ ಮೂಲಕ ರಿಪ್ಲೈ ಬೇಕು. ರಿಟರ್ನ್ ಓರಲ್ ರಿಪ್ಲೈ ಆಗೋದಿಲ್ಲ, ಪತ್ರದ ಮೂಲಕ ರಿಪ್ಲೈ ಬೇಕಂತ ಕೇಳಿದಾಗ ಇನ್ನೂ ತನಕ ಅದ್ರ ರಿಪ್ಲೈ ಬಂದು ಮುಟ್ಲಿಲ್ಲ ನಮ್ಗೆ. ಸರಿ, ಕೆಲವು ಅಂತಹ ಹಲವು ನಾವು ಇಲ್ಲಿ ತನಕ ಒಂದು 20-30 ಸಮಸ್ಯೆಗಳ ಕುರಿತು ಮನವಿಯನ್ನು ಅಲ್ಲ ಈಗ ಒಂದು ವಿಚಾರ, ಈಗ ವಿದ್ಯಾರ್ಥಿಗಳು ಮನವಿಯನ್ನು ಕೊಡ್ತಾರೆ, ಅಫಿಷಿಯಲ್ ಆಗಿ ಯೂನಿವರ್ಸಿಟಿಯವರು ವೈಸ್ ಚಾನ್ಸಲರ್ ಆಗಿ ರಿಜಿಸ್ಟರ್ ಆಗಿ ಆಗಲಿ ಪತ್ರದ ಮೂಲಕ ಉತ್ತರ ಕೊಡ್ಲಿಕ್ಕೆ ಅಫಿಷಿಯಲ್ ಏನಲ್ಲ, ನಿಮ್ಮಲ್ಲಿ ಕರೆದು ಮೀಟಿಂಗ್ ಮಾಡಿ ಮಾತಾಡಿದ್ರೆ ಸಾಕಾಗ್ತದೆ. ವಿದ್ಯಾರ್ಥಿಗಳು ಆಶ್ವಾಸನೆಗಳನ್ನು ಕೊಟ್ಟು ಸರ್ ಮಾತಾಡಿದ್ದಾರೆ ಏನು ಅಂತ ಈಗ ಮಾತಾಡ್ತಾರೆ, ಕೆಲವೊಂದು ಮೀಟಿಂಗ್ಗಳು ಮಾಡ್ತಾರೆ, ಆಶ್ವಾಸನೆಗಳನ್ನು ಕೊಡ್ತಾರೆ ವಿನ ಅದಕ್ಕೆ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡುವುದಿಲ್ಲ. ಈಗ ವಾಟರ್ ಫಿಲ್ಟರ್ ಅಂತ ತಗೊಳ್ಳಿ ಸರ್, ಈಗ ಒಂದೊಂದು ಡಿಪಾರ್ಟ್ಮೆಂಟ್ಗೆ ನಾವು ಒಂದೊಂದು ಲೆಟರ್ ಕೊಟ್ಟಿರ್ತೇವೆ. ಸರಿ, ಡಿಪಾರ್ಟ್ಮೆಂಟ್ ಚೇರ್ಮನ್ ಗಳಿಗೆ ಕೊಟ್ಟಿರ್ತೇವೆ, DSW ಕಡೆಯಿಂದ ವೈಸ್ ಚಾನ್ಸಲರ್ ಸರಿ ಕಳ್ಸಿರ್ತೇವೆ, ರಿಜಿಸ್ಟರ್ ಸರಿ ಕಳ್ಸಿರ್ತೇವೆ. ಅದಕ್ಕೆ ತಾತ್ಕಾಲಿಕ ಇದು ಸೊಲ್ಯೂಷನ್ ಅನ್ನು ಕೊಡ್ತೇನೆ ಅಂತ ಹೇಳ್ತಾರೆ ವಿನ ಸೊಲ್ಯೂಷನ್ ಅಂತ ಕಂಪ್ಲೀಟ್ ಆಗಿ ಸಿಗುವುದಿಲ್ಲ ವಿದ್ಯಾರ್ಥಿಗಳಿಗೆ. ಸರಿ, ಒಂದು ಕರೆ ನೋಡೋಣಲ್ಲ. ಹಲೋ, ನಮಸ್ತೆ ಸರ್. ನಮಸ್ತೆ, ವಿಖ್ಯಾತ್ ಅಂತ ಸರ್, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮಂಗಳೂರು ಯೂನಿವರ್ಸಿಟಿಯಿಂದ. ಯೂನಿವರ್ಸಿಟಿನ ಮಾತಾಡ್ತಾ ಇದ್ದೀರಾ? ಸ್ಟೂಡೆಂಟ್, ಪುತ್ತೂರು ಅವನು. ಸ್ಟೂಡೆಂಟಾ? ರೀಸೆಂಟ್ ಆಗಿ ನಾನೀಗ ಲೈವ್ ನೋಡ್ತಾ ಇದ್ದೆ, ಬಂದ್ರು. ಮಾತಾಡಿ. ಅವರು ವಿದ್ಯಾರ್ಥಿ ಆಗಿದ್ರೆ ಅವರಿಗೆ ವಿದ್ಯಾರ್ಥಿಗಳ ಕಷ್ಟ ಗೊತ್ತಾಗ್ತದೆ ಅಂತ ನನ್ನ ಅನಿಸಿಕೆ. ಯಾರಿಗೆ? ಸುಹಾನ್ ಆಲ್ವಾರ್ ಅವರು ಬಂದಿದ್ರಲ್ಲ ಸರ್ ಈಗ ಲೈನ್ ಅಲ್ಲಿ ಬಂದಿದ್ರು. ಸರಿ, ಬಿಸಿ ಮೇಲೆ ತುಂಬಾ ಗೌರವ ಇದೆ ಸರ್, ಯಾಕಂದ್ರೆ ಅವರು ಕೂಡ ರೈತ ಕುಟುಂಬದಿಂದ ಬಂದವರು, ಕಷ್ಟಪಟ್ಟು ಹಂತವಾಗಿ ಬಿಸಿ ಆಗಿದ್ದಾರೆ ಹೊರತು ಯಾರಿಗೂ ಕೋಟಿ ಲಂಚ ಕೊಟ್ಟು ಅಂತ ಅವರು ಆಗಿಲ್ಲ. ಆದ್ರೂ ವಿದ್ಯಾರ್ಥಿಗಳ ಕಷ್ಟ ಅವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಮ್ದು ಪ್ರಶ್ನೆ. ಇದು ವಿವಿ ಆಡಳಿತ ತಪ್ಪ ಅಥವಾ ಸ್ಟೇಟ್ ಗವರ್ಮೆಂಟ್ ತಪ್ಪ? ಇದಕ್ಕೆ ಯಾರು ಹೊಣೆ? ಯಾಕಂದ್ರೆ ಬಲಿ ಆಗ್ತಿರೋದು ನಾವು. ಮುಂದಿನ ಫ್ಯೂಚರ್ ಏನಂತ ನಮ್ಗೆ ಸಹ ಗೊತ್ತಿಲ್ಲ. ಯೂನಿವರ್ಸಿಟಿಯಲ್ಲಿ ಪ್ಲೇಸ್ಮೆಂಟ್ಸ್ ಆಗ್ತಾ ಇಲ್ಲ, ಸರಿಯಾದ ಮೂಲ ಸೌಕರ್ಯ ಕೂಡ ನಮ್ಗೆ ಇಲ್ಲ. ಸೊ ನಾವು ಯಾರ ಹತ್ರ ಕೇಳ್ಬೇಕು ಇದರ ಪ್ರಶ್ನೆಯನ್ನು? ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸುವಿದ್ ಅವರೊಂದು ಪ್ರಶ್ನೆ ಕೇಳಿದರು, ಅವರು ಅಲ್ಲಿ ವಿದ್ಯಾರ್ಥಿಗಳಲ್ಲ ಅಂತ. ಈಗ ನೀವು ಯೂನಿವರ್ಸಿಟಿ ವಿದ್ಯಾರ್ಥಿ ಅಲ್ಲ, ಯೂನಿವರ್ಸಿಟಿ ಸಮಸ್ಯೆಗಳನ್ನು ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಅವರು ಇದ್ದಾರಲ್ಲ, ಗಾಂವ್ಕರ್ ಇದ್ದಾರೆ, ಅಧ್ಯಕ್ಷರಿದ್ದಾರಲ್ಲ, ಮಾತಾಡ್ತಾರಲ್ಲ, ಸುವಿತ್ ಯಾಕೆ ನಡುವಲ್ಲಿ ಮಾತಾಡ್ತಾರೆ? ಖಂಡಿತವಾಗ್ಲು ನಾನು ವಿದ್ಯಾರ್ಥಿ, ಯೂನಿವರ್ಸಿಟಿಯ ವಿದ್ಯಾರ್ಥಿ ಅಲ್ಲ, ಆದ್ರೆ ನಾನೊಬ್ಬ ವಿದ್ಯಾರ್ಥಿ. ಸರಿ, ನಮಗೂ ಬೇರೆಯವರಿಗಿರುವಂತ ವ್ಯತ್ಯಾಸಗಳದು. ನಾನೊಬ್ಬ ವಿದ್ಯಾರ್ಥಿ, ಸ್ಟಡಿಂಗ್ ಸ್ಟೂಡೆಂಟ್. ಸೊ ವಿದ್ಯಾರ್ಥಿ ಸಂಘಟನೆಯ ಒಬ್ಬ ಪ್ರಮುಖ ಒಂದು ಕಾರ್ಯಕರ್ತ ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಾದ್ರೂ ಅನ್ಯಾಯನೇ ಸರ್. ಈಗ ನೀಟಲ್ಲಿ ಆದಾಗ ಹೇಗೆ ಒಬ್ಬ ವಿದ್ಯಾರ್ಥಿ ಇಲ್ಲಿನ ಡಿಗ್ರಿ ಮಾಡುವ ವಿದ್ಯಾರ್ಥಿಯು ಹೋರಾಟ ಮಾಡ್ತಾನೋ, ಅದೇ ರೀತಿ ಮಂಗಳ ಗಂಗೋತ್ರಿಯ PGಗೆ ವಿದ್ಯಾರ್ಥಿಗೆ ಅನ್ಯಾಯದಂತ ಸಂದರ್ಭದಲ್ಲೂ ಕೂಡ ನಾನೊಬ್ಬ ವಿದ್ಯಾರ್ಥಿಯಾಗಿ ಹೋರಾಟಕ್ಕೆ ಇಳಿತೀನಿ. ಅದರಲ್ಲೂ ಕೂಡ ಸಂಘಟನೆಯ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ನಮ್ಮೆಲ್ಲ ಹೊಣೆಗಾರಿಕೆ ಇದೆ ಸರ್. ನಾಳೆ ನಾವು ಎಷ್ಟು ದಿವಸ ವಿದ್ಯಾರ್ಥಿ ಜೀವನದಲ್ಲಿ ಇದ್ದೀವೋ ಅಲ್ಲಿವರೆಗೆ ವಿದ್ಯಾರ್ಥಿ ಸಂಘಟನೆ ಕಾರ್ಯಕರ್ತರು, ನಮ್ಮೆಲ್ಲ ಒಂದು ಹೊಣೆಗಾರಿಕೆ ಇದೆ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ನಂತರದ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ನಿವಾರಿಸಬೇಕು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಉಡುಪಿ ಅಸ್ಮಿತೆಯ ಪ್ರತೀಕವಾಗಿರುವ ಮಂಗಳೂರು ಯೂನಿವರ್ಸಿಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಹಾಳುಗೆಡ್ಲಿಕ್ಕೆ ನಾವಂತೂ ಬಿಡುವುದಿಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ಅಲ್ಲ ಅಂತ ಹೇಳಿದ್ರು ಕೂಡ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅದು ನನ್ನ ಕರ್ತವ್ಯ ಸರ್. ಆ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ. ಇದರ ಮುಖೇನ ಈ ಡಿಬೇಟ್ ಬಹುತೇಕ ಅಂತ್ಯದವರೆಗೆ ಬಂದಿದೆ ಅಂತ ಕಾಣ್ತಿದೆ. ಅದಕ್ಕೆ ನನ್ನದು ಇನ್ನೊಂದು ನಿಮ್ಮಲ್ಲಿ ಮನವಿರುವಂತದ್ದು, ಇದನ್ನ ಒಂದಷ್ಟು ಜನಪ್ರತಿನಿಧಿಗಳು ನೋಡ್ತಾರೆ ಅಂತ ಭಾವಿಸ್ತೇವೆ. ಇವತ್ತು ವಿದ್ಯಾರ್ಥಿ ಸಂಘಟನೆಯವರು ಹೋರಾಟವನ್ನ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ ಸರಿ, ಆದ್ರೆ ಸರ್ಕಾರದ ಮಟ್ಟದಲ್ಲಿ ನಾವು ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವಂತವರಲ್ಲ. ನಾವುಗಳು ಮೀಡಿಯಾ ಅಟ್ರಾಕ್ಷನ್ ಅನ್ನ ಮಾಡಬಹುದು, ಅಲ್ಲಿನ ಸಮಸ್ಯೆ ಅಟ್ರಾಕ್ಟ್ ಮಾಡಬಹುದು, ಅದನ್ನೆಲ್ಲ ಮಾಡಬಹುದು. ಆದ್ರೆ ಇದನ್ನ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತವರು ಮಾಧ್ಯಮದ ಮುಖೇನ ನಾವು ಹೇಳುವಂತದ್ದು ಜನಪ್ರತಿನಿಧಿಗಳಿಗೆ. ಮಂಗಳೂರು ಯೂನಿವರ್ಸಿಟಿ ಅವ್ಯವಸ್ಥೆ ಬಹಳ ಹೆಚ್ಚಾಗಿದೆ. ಇವತ್ತು ನೀವೊಂದು ಜವಾಬ್ದಾರಿತ ಜನಪ್ರತಿನಿಧಿಗಳಾಗಿ ವಿದ್ಯಾರ್ಥಿ ಪರಿಷತ್ ಈ ಹಿಂದೆ ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದೆ. ನೀವು ಬನ್ನಿ ಈ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳಿ. ಸುಮಾರು 13 ಜನ MLA-ಗಳು, 2 MP-ಗಳು, 3-4 MLC-ಗಳು ಎಲ್ಲರೂ ಕೂಡ ನಮ್ಮ 2 ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಆದ್ರೆ ಮಂಗಳೂರು ಯೂನಿವರ್ಸಿಟಿ ಸಮಸ್ಯೆಯನ್ನ ಒಬ್ಬ ಮಾತನಾಡುವಂತ ಕೆಲಸವನ್ನು ಮಾಡಲಿಲ್ಲ. ಪಕ್ಷ ಹೇಳೋದಿಲ್ಲ, ನೀವು ಪಕ್ಷ ಇಲ್ಲ, ಎಲ್ಲ ಪಕ್ಷ. ಆದ್ರೆ ಒಂದು ವಿಷಯ ನಾನು ನೋಡಿದ ಪ್ರಕಾರ ಬೈಂದೂರಿನ ಜನಪ್ರತಿನಿಧಿಗಳೇನೋ ಒಂದು ಅದರ ಬಗ್ಗೆ ಒಂದಷ್ಟು ಸದನದಲ್ಲಿ ಮಾತನಾಡಿರುವಂತದನ್ನ ನಾನು ನೋಡಿದ್ದೇನೆ. ಅದು ಬಿಟ್ಟು ಯಾರು ಕೂಡ ಮಾತನಾಡದಿಲ್ಲ ಇರುವಂತದ್ದು ಅತ್ಯಂತ ಖಂಡನೀಯ ಅಂತ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಹೋರಾಟದ ಜೊತೆಗೆ ಜನಪ್ರತಿನಿಧಿಗಳು ಇದನ್ನು ಬಗೆಹರಿಸುವಂತ ಕೆಲಸಗಳು ಮಾಡಬೇಕು. ಮುಂದಿನ ಸದನದಲ್ಲಿ ಮಂಗಳೂರು ಯೂನಿವರ್ಸಿಟಿಯ ಬಗ್ಗೆ ಚರ್ಚೆಯನ್ನ ಮಾಡುವಂತ ಕೆಲಸಗಳಾಗಬೇಕು. ಜೊತೆಗೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ
ಕಲಿಕೆಗೆ ಪೂರಕವಾದಂತ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಎಲ್ಲ ಕೆಲಸ ಆಗ್ತಾ ಇದೆ. ಹಾಗಾಗಿ ಮುಂದಿನ ವರ್ಷ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸೇರ್ಕೊಳ್ಳಿ. ನಿಹಾರ್, ಕಾರ್ಯಕ್ರಮ ಮುಗಿಸುವ ಮೊದಲು ಈಗ ಆಯ್ತು ನಿಮ್ದು ಕೋರ್ಸ್ ಮುಗೀತಲ್ವಾ, ಈ ಹೋರಾಟವನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಾರೆ? ಸರ್, ಮುಂದುವರಿಸುವಂಥದ್ದಕ್ಕಿಂತ ಈಗ ಸ್ವಲ್ಪ ಪ್ರಾಬ್ಲಮ್ ಇರುವಂಥದ್ದು ನಮಗೂ ಮತ್ತೆ ನಮ್ಮ ಜೂನಿಯರ್ಸ್ಗಳಿಗೂ ಮುಂದೆ ಬರುವಂತ ಸ್ಟೂಡೆಂಟ್ಸ್ಗಳಿಗೂ. ಈಗ ನಾವು ಹೋರಾಟ ಅಂತ ಮಾಡಿದಾಗ, ಈಗ ವೈಸ್ ಚಾನ್ಸಲರ್ ಸರ್ ಒಂದು ದೊಡ್ಡ ಹುದ್ದೆಯಲ್ಲಿರುವಾಗ ಸ್ಟೂಡೆಂಟ್ಸ್ಗಳು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದಾಗ ನಾನು ನಿನ್ನನ್ನು ನೋಡ್ಕೊಳ್ತೇನೆ, ಐ ವಿಲ್ ಸಿ ಯು ಅಂತ ಹೇಳುವಂಥದ್ದಾಗ್ಲಿ. ಈಗ ಈ ಯೂನಿವರ್ಸಿಟಿಯಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಬೇರೆ ಯೂನಿವರ್ಸಿಟಿಗಳನ್ನು ನೋಡ್ಕೊಳ್ಳಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಮಾಡುವಾಗ ಯಾವ ಸ್ಟೂಡೆಂಟ್ಸ್ಗಳು ಬರ್ಲಿಕ್ಕೆ ಇಚ್ಛೆ ಪಡ್ತಾರೆ ಈ ಯೂನಿವರ್ಸಿಟಿಗೆ? ಹಾಗಂತ ಈಗ ಒಳಗಡೆ ಮೀಟಿಂಗಿಗೆ ನಾವು ಹೋಗಿರ್ತೇವೆ 4 ಜನ. ಮೀಟಿಂಗಿಗೆ ಹೋದಾಗ ನಾನು VC ಆಗಿರೋ ತನಕ ಯೂನಿವರ್ಸಿಟಿ ಹೀಗೆ ನಡೀತದೆ, ಮುಂದೆ BC ಬಂದಾಗ ನಿಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳಿ ಅಂತ ಹೇಳ್ತಾರೆ. ಅಂತಹ ಬಂಡು ವಾಕ್ಯಗಳನ್ನು ಆಡುವ ಬದಲು ಸಮಸ್ಯೆಗಳಿಗೆ ಅಂತ್ಯವನ್ನು ಹಾಡ್ಬೋದಲ್ಲ ಸರ್? ಈಗ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳುವಂಥದ್ದು ಇಷ್ಟೇ, ಒಂದು ನಾವು ಯೂನಿವರ್ಸಿಟಿಗೆ ಲೆಟರ್ ಕೂಡ ಕೊಟ್ಟಿರ್ತೇವೆ, ಒಂದು ಕಮಿಟಿ ಮಾಡಲಿ, ಪಬ್ಲಿಸಿಟಿ ಯೂನಿವರ್ಸಿಟಿಗೆ ಏನಾಗಬೇಕು ಅದೆಲ್ಲ ರೀತಿಯ ಪಬ್ಲಿಸಿಟಿ ಯೂನಿವರ್ಸಿಟಿಗೆ ಆಗಬೇಕು, ಮತ್ತೆ ವಿದ್ಯಾರ್ಥಿಗಳಿಗೆ ಬರಬೇಕು, ವಿದ್ಯಾರ್ಥಿಗಳಿಗೆ ಎಲ್ಲ ಫೆಸಿಲಿಟಿ ಸಿಗಬೇಕು ಅನ್ನೋದೇ ನಮ್ದು ಆದ್ಯ ಕರ್ತವ್ಯ ಹೊರತು ಯೂನಿವರ್ಸಿಟಿಯನ್ನ ಡಿಫೇಮ್ ಮಾಡಬೇಕು ಅಥವಾ ಯೂನಿವರ್ಸಿಟಿಗಳಿಗೆ ವಿದ್ಯಾರ್ಥಿ ಬರಬಾರ್ದು ಅನ್ನುವಂಥದ್ದು ನಮ್ಮ ಇದರಲ್ಲೇ ಇಲ್ಲ. ಸರಿ.